ಅದಕ್ಕೆ ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಅರ್ಧ ಬೆಳ್ಳುಳ್ಳಿನ ತೆಗೆದು ಸೈಡಲ್ಲಿ ಇಟ್ಕೊಂಡು ಅದು ಫ್ರೈ ಆದಮೇಲೆ ಅದಕ್ಕೆ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಆಗುತ್ತೆ ಮಗು ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದಕ್ಕೆ ಕಾನ್ಸ್ಟಿಪೇಷನ್ ತೊಂದರೆ ಇದ್ದರೆ ಸೊಪ್ಪು ಅದನ್ನು ನಿವಾರಣೆ ಮಾಡುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಚಂದು ಅಪ್ಪಿ ಯೂಟ್ಯೂಬ್ ಚಾನಲ್. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮಕ್ಳಿಗೋಸ್ಕರ ಸೊಪ್ಪಿನ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಮಕ್ಕಳು ಡಯಟಲ್ಲಿ ಸೊಪ್ಪು ತರಕಾರಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊಪ್ಪಿನ ಕಿಚಡಿನೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ತಿಂದಲೇ ಇರೋ ಮಕ್ಕಳು ಕೂಡ ತಿನ್ಬೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ. ಸೊಪ್ಪಿನ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಚಾಕೋತಾ ಈ 3 ಥರ ಸೊಪ್ಪನ್ನು ತೆಗೆದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ. ಅದಕ್ಕೆ ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಅರ್ಧ ಬೆಳ್ಳುಳ್ಳಿನ ತೆಗೆದು ಸೈಡಲ್ಲಿ ಇಟ್ಕೊಂಡು 1 ಸ್ಪೂನ್ ಮೈಸೂರು ಬೇಳೆ, 2 ಸ್ಪೂನ್ ಅಕ್ಕಿನೂ ತೆಗೆದು ಇದಿಷ್ಟನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ ಕಾಯ್ದಾದ್ಮೇಲೆ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪ ಕಾಯ್ದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ ಸೇರಿಸ್ಕೊಂಡು ಅದು ಸಿಡ್ದಾದ್ಮೇಲೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದು ಫ್ರೈ ಆದಮೇಲೆ ಅದಕ್ಕೆ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಅದಕ್ಕೆ ಮೈಸೂರು ಬೇಳೆ ಅಕ್ಕಿನ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಮೆಣಸು ಜೀರಿಗೆ ಪೌಡರು 1 ಚಿಟಿಕೆ ಆಗುವಷ್ಟು ಅದನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಆ ನೀರನ್ನ ಸೇರಿಸ್ಕೊಂಡು ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆ ಉಪ್ಪು ಸೇರಿಸಾದ್ಮೇಲೆ ಅದು ಕುದಿ ಬಂದಾದಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬಂದಾದಮೇಲೆ ಅದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 3-4 ವಿಸಿಲ್ನ ಹೊಡೆಸ್ಕೋಬೇಕಾಗತ್ತೆ. ಆ 3-4 ವಿಸಿಲ್ ಬಂದಿರೋದು ಮೆತ್ತಗೆ ಬೆಂದಿರುತ್ತೆ. ಅದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆಗಿರೋದನ್ನ ಅದನ್ನು ಮಗುಗೆ ತಿನ್ನಿಸ್ತಾ ಬರ್ಬೋದು. ಮಗು ಹೇಗೆ ತಿಂದು ಖಾಲಿ ಮಾಡಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ. ಮಗು ತುಂಬ ಇಷ್ಟಪಟ್ಟು ತಿನ್ನುತ್ತೆ. 1 ವರ್ಷದ ಮೇಲ್ಗಡೆ ಮಗು ಅಂದರೆ ನೀವು ಖಾರ, ಉಪ್ಪು ಎಲ್ಲ ಪ್ರಮಾಣನೂ ಜಾಸ್ತಿ ಮಾಡ್ಕೋಬೋದು. ಅದ್ರ ಜೊತೆಗೆ ಸೊಪ್ಪಿನ ಪ್ರಮಾಣ, ಟೊಮೆಟೊ ಪ್ರಮಾಣ, ಈರುಳ್ಳಿ ಪ್ರಮಾಣ, ಬೆಳ್ಳುಳ್ಳಿ ಪ್ರಮಾಣನೂ ಜಾಸ್ತಿ ಮಾಡ್ತು. ಮಗು ತುಂಬ ಇಷ್ಟಪಟ್ಟು ತಿನ್ನುತ್ತೆ. 1 ವರ್ಷದ ಮೇಲ್ಗಡೆ ಮಕ್ಕಳು ಅಷ್ಟೇ ದೊಡ್ಡ ಮಕ್ಕಳಾಗಬೇಕಾದ್ರೂ ಕೊಡ್ಬೋದು. ಮಕ್ಕಳಿಗೆ ಕಲರ್ಫುಲ್ಲಾಗಿದ್ದಷ್ಟು ಊಟ ಇಷ್ಟ ಆಗುತ್ತೆ ಅಲ್ವಾ. ಒಂದು ಸರಿ ಟ್ರೈ ಮಾಡಿ. ತಿಂದಲೇ ಇರೋ ಮಗು ಕೂಡ ತಿನ್ಬೋದು. ಸೊಪ್ಪಲ್ಲಿ ಎಷ್ಟು ಐರನ್ ಕಂಟೆಂಟ್ ಇದೆ ಅಂತ ನಮಗೆ ಗೊತ್ತೇ ಇದೆ. ಮಗು ಡಯಟಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಗು ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದಕ್ಕೆ ಕಾನ್ಸ್ಟಿಪೇಷನ್ ತೊಂದರೆ ಇದ್ದರೆ ಸೊಪ್ಪು ಅದನ್ನು ನಿವಾರಣೆ ಮಾಡುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ತಿಳಿಸಿದರೆ ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.